ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಿರೈ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 124 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಬಜೆಟ್ ನೋಡಿದ್ರೆ 3 ಕೋಟಿ, ಕಲೆಕ್ಷನ್ ನೋಡಿದ್ರೆ 7.5 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಬಿಡುಗಡೆಯಾಗಿದೆ ದಿನಾಂಕ ಡಿಸೆಂಬರ್ 25, 2025ರಲ್ಲಿ ಬಿಡುಗಡೆಯಾಗಿದೆ. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಸುರೇಶ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ವಿಕ್ರಮ್ ಪ್ರಭು, ಅಕ್ಷಯ್ ಕುಮಾರ್, ಅನಿಷ್ಮಾ, ಆನಂದ್, ಮಾದೇಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಗೆ ತುಂಬ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ತಮಿಳಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಲವ್ ಸ್ಟೋರಿ ಸಿನಿಮಾವಾಗಿದೆ. ಹಾಗೆಯೇ ಒಂದು ಲವ್ ಮಾಡಿದ್ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತವೆ, ಹಾಗೆಯೇ ತಂದೆ ತಾಯಿ ಒಪ್ಪಲಿಲ್ಲ ಅಂದರೆ ಯಾವ ರೀತಿ ಒಂದು ಸುಮಾರು ಸಮಸ್ಯೆಗಳು ಎದುರಾಗ್ತವೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಮಾದೇಶ್ ಅನ್ನೋ ವ್ಯಕ್ತಿ ಇರ್ತಾರೆ. ಮಾದೇಶ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಮಾದೇಶು ಅವರು ಒಂದು ಸ್ಕೂಲಿಗೆ ಹೋಗ್ತಿರೋ ಸಮಯದಲ್ಲಿ ಚೆನ್ನಾಗಿ ಎಂಜಾಯನ್ನು ಮಾಡಿಕೊಂಡು ಮತ್ತು ಅವ್ರ ಫ್ರೆಂಡ್ಸ್ ಜೊತೆ ಹೈಸ್ಕೂಲಿಗೆ ಸೇರ್ಕೋತಾರೆ. ಹೈಸ್ಕೂಲಿಂದ ಕಾಲೇಜಿಗೆ ಬೇರೆ ಒಂದು ಊರಿಗೆ ಸೇರ್ಕೋಬೇಕಾಗಿರುತ್ತೆ. ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರ ಇರುತ್ತೆ ಅವ್ರ ಊರಿಂದ. ಹಾಗೆಯೇ ಸೈಕಲ್ ಹೋಗ್ತಾ ಬರುತ್ತಾ ಏನು ಮಾಡ್ತಾರೆ ಅಂದರೆ, ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಆ ಹುಡುಗಿನೂ ಕೂಡ ಮಾದೇಶನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಹಾಗೆಯೇ ಅವ್ರಿಗೆ ತಿಂಡಿ, ಹಾಗೆಯೇ ಊಟ ಅದು ಇದು ಏನಾದ್ರು ತಂದು ಕೊಡ್ತಾ ಇರ್ತಾಳೆ ಹುಡುಗಿ ಮಾದೇಶ್ ಅವರಿಗೆ. ಹಾಗೆಯೇ ಮಾದೇಶ್ ಕೂಡ ಅದನ್ನು ಇಸ್ಕೊಂಡು ತಿಂತ, ಹಾಗೆಯೇ ಸುಮ್ಮನೆ ಮಾತಾಡ್ತಾ ಏನಾಗುತ್ತೆ ಅವರಿಗೆ ಲವ್ ಕನ್ವರ್ಟ್ ಆಗೋಗುತ್ತೆ. ಹಾಗೆಯೇ ವಯಸ್ಸಾದ ಮೇಲೆ ಏನಾಗುತ್ತೆ, ಮದುವೆ ಆಗಬೇಕು ಅಂತ ಇಬ್ಬರು ಕೂಡ ಡಿಸೈಡ್ ಮಾಡ್ಕೋತಾರೆ. ಅವರ ತಾಯಿ ಒಪ್ಪೋದಿಲ್ಲ, ತಂದೆನೂ ಕೂಡ ಒಪ್ಪೋದಿಲ್ಲ. ಅದರಿಂದ ಅವರು ಮದುವೆ ಆಗಿ ಹೋಗ್ತಾರೆ. ಅದರಿಂದ ಅವರ ಹುಡುಗಿ ಅವರ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ, ಅವರು ಆತ್ಮಹತ್ಯೆಯನ್ನು ಮಾಡ್ಕೊಬಿಡ್ತಾರೆ. ಆತ್ಮಹತ್ಯೆಯನ್ನು ಮಾಡ್ಕೊಂಡಷ್ಟೇ ಹುಡುಗಿ ಏನು ಮಾಡ್ತಾರೆ, ತುಂಬ ಬೇಜಾರನ್ನು ಮಾಡಿಕೊಂಡು ಅವಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೊರಟೋಗ್ತಾಳೆ. ಆದರೆ ಮಾದೇಶ್ ಅವರು ಫ್ರೆಂಡು ಹಾಗೂ ಮಾದೇಶು ಇಬ್ಬರು ಹೋಗಿ ಅದನ್ನು ತಡೆದು, ಈ ಆಗಿದ್ದೆಲ್ಲ ಆಗೋಯಿತು, ಮತ್ತೆ ಒಂದು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡೋಣ ಹಾಗೆಯೇ ಆ ರೀತಿಯೆಲ್ಲ ಎಕ್ಸ್ಪ್ಲೇನನ್ನು ಮಾಡ್ತಿರ್ತಾರೆ. ಆದರೆ ಮಾದೇಶ್ ಆ ಹುಡುಗಿ ಮಾತ್ರ ಒಪ್ಪೋದಿಲ್ಲ. ನಾನು ಸಾಯಬೇಕು ಅಂತ ತುಂಬ ಪ್ರಯತ್ನವನ್ನು ಪಡ್ತಿರ್ತಾಳೆ. ಆದರೆ ಮಾದೇಶ ಅವಳಿಗೆ ತುಂಬ ಸ್ಟ್ರಿಕ್ಟನ್ನು ವಾರ್ನಿಂಗ್ ಕೊಟ್ಟು ಅವರನ್ನು ಕರ್ಕೊಂಡು ಬರ್ತಾರೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.